ಒಬ್ಬ ಶ್ರೀಮಂತ ವ್ಯಕ್ತಿ, ಉದಾಹರಣೆಗೆ ಅಂಬಾನಿಯವ್ರು ಬಂದು ನಿನಗ್ ಏನ್ ಬೇಕಾದ್ರೂ ಕೇಳು ಕೊಡ್ತೇನೆ ಅಂತಂದ್ರೆ ಪಿಜ್ಜಾ ಕೇಳ್ತೀರಾ ಅವ್ರ ಹತ್ರ? ಖಂಡಿತ ಇಲ್ಲ. ಯಾಕಂದ್ರೆ ಶಕ್ತಿ ಉಳ್ಳಂತವ್ರು, ಸಾಮರ್ಥ್ಯ ಇದ್ದಂತವ್ರು, ಅವಕಾಶ ಸಿಕ್ಕದಾಗ ದೊಡ್ಡದನ್ನೇ ಕೇಳ್ಬೇಕು ಅನ್ನುವಂತಹ ಜ್ಞಾನ ಬುದ್ಧಿ ನಿಮ್ಮಲ್ಲಿದೆ. ಆದ್ರ ಪರಮಾತ್ಮನ ಹತ್ರ ಕೇಳ್ಬೇಕಾದ್ರೆ ಯಾಕೆ ಎಡುತ್ತಾಗಿದ್ದೀರಿ? ಅಥ ನಿತ್ಯೋ ನಾರಾಯಣ ಬ್ರಹ್ಮ ನಾರಾಯಣ ಶಿವಶ್ಚ ನಾರಾಯಣ. ಸತ್ಯನು ಅವನೇ, ಬ್ರಹ್ಮನು ಅವನೇ, ಶಿವನು ಅವನೇ, ಇಂದ್ರನು ಅವನೇ, ದ್ಯಾವ ಪೃಥಿವ್ಯೌಚ ನಾರಾಯಣ. ಸ್ವರ್ಗನು ಅವನೇ, ಭೂಮಿನೂ ಅವನೇ, ಕಾಲನು ಅವನೇ, ದಿಕ್ಕು ಅವನೇ, ಮೇಲೂ ಅವನೇ, ಕೆಳಗೂ ಅವನೇ. ಅಂತರ್ಬಹಿಶ್ಚ ನಾರಾಯಣ. ಸಣ್ಣ ಸಣ್ಣ ಕಣದಲ್ಲೂ ಅವನಿದಾನೆ. ಅಂತಹ ಶಕ್ತಿ ಸಾಮರ್ಥ್ಯ ಉಳ್ಳಂತಹ ಭಗವಂತನತ್ರ ನನಗ್ ಮನೆ ಬೇಕು, ಕಾರ್ ಬೇಕು, ಮೊಬೈಲ್ ಬೇಕು ಅಂತೇಳಿ ಕೇಳೋದು ಎಷ್ಟ್ರ ಪರಿಸರಿ? ನೀವೇ ಯೋಚಿಸಿ ನೋಡಿ. ಒಳ್ಳೇದನ್ನ ಕೇಳಿ, ಧರ್ಮದ ಮಾರ್ಗದಲ್ಲಿ ನಡೆಯುವಂತಹ ಬುದ್ಧಿಯನ್ನ ಕೊಡು. ಕೆಟ್ಟ ಚಟಗಳಿಗೆ ಅಧೀನನಾಗದೆ ಸನ್ಮಾರ್ಗದಲ್ಲಿ ನಡೆಯುವಂತಹ ಬುದ್ಧಿಯನ್ನ ಕೊಡು. ಸಜ್ಜನರ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ಯಲ್ಲ, ನನ್ನನ್ನೇ ಸಜ್ಜನನನ್ನಾಗಿ ಮಾಡು ಅಂತೇಳಿ ಕೇಳಿ ಅವನತ್ರ.